ಹಾಯ್ ನಮಸ್ಕಾರ, ಇದು TV9 ವಿಶೇಷ. ನಾನು ಅವಿನಾಶ್ ಯುವನ್. ದರ್ಶನ್ಗೆ ಮೂಲಭೂತ ಸೌಲಭ್ಯಗಳನ್ನು ಕೊಡ್ತಾ ಇಲ್ಲ ಅನ್ನೋ ಒಂದು ತಕರಾರು ಬಂದಿತ್ತು. ದರ್ಶನ್ ಅವರು ಸ್ವತಃ ನ್ಯಾಯಾಧೀಶರ ಮುಂದೆ ವಿಡಿಯೋ ಕಾನ್ಫರೆನ್ಸಲ್ಲಿ ಹಾಜರಾಗಿ, ಸ್ವಾಮಿ ನನಗೆ ಸ್ವಲ್ಪ ವಿಷಯ ಕೊಟ್ಬಿಡಿ, ಈ ಹಿಂಸೆಯಲ್ಲಿ ನನಗೆ ಬದುಕೋಕ್ಕಾಗ್ತಾ ಇಲ್ಲ, ಇದ್ರೆ ನೆಮ್ಮದಿಯಾಗಿರಬೇಕು ಅಂತ ಹೇಳ್ತಿದ್ದಂಥ ದರ್ಶನ್ಗೆ ಈ ಜೈಲಲ್ಲಿ ನೆಮ್ಮದಿಯಾಗಿರೋಕ್ಕೆ ಬಿಡ್ತಾ ಇಲ್ಲ ಅಂತ ಅವರೇ ಕಂಪ್ಲೇಂಟ್ ಮಾಡಿದರು. ನಂತರ ಅರ್ಜಿ ಕೂಡ ಹಾಕಲಾಗಿತ್ತು ಹಿಂದೆ, ಆಲ್ಮೋಸ್ಟ್ ಒಂದು ತಿಂಗಳ ಹಿಂದೆ. ಆಗ ಕೋರ್ಟ್ ಕೂಡ ಹೇಳಿತ್ತು ಅವ್ರಿಗೇನು ಮೂಲಭೂತ ಸೌಕರ್ಯಗಳನ್ನು ಕೊಡಬೇಕು ಅದನ್ನು ಕೊಡಿ ಅಂತ ಹೇಳಿತ್ತು. ಸೊ ಅದಾದಮೇಲೆ ಒಂದು ವಾರ ಆದಮೇಲೆ ಮತ್ತೆ ಅವರ ಲಾಯರ್ ತಕರಾರು ಎತ್ತಿದ್ರು, ಇಲ್ಲ ಮತ್ತೆ ಫೆಸಿಲಿಟಿ ಕೊಡ್ತಾ ಇಲ್ಲ ದರ್ಶನ್ಗೆ, ದಯವಿಟ್ಟು ಒಂದಷ್ಟು ಫೆಸಿಲಿಟಿ ಕೊಡೋ ಹಾಗೆ ಮಾಡಬೇಕು, ಜೊತೆಗೆ ಜೈಲಾಧಿಕಾರಿಗಳ ವಿರುದ್ಧ ಕ್ರಮ ಆಗಬೇಕು ಅಂತ. ಅದೇ ವಿಚಾರವಾಗಿ ನಿನ್ನೆ ಕೋರ್ಟ್ನಲ್ಲಿ ವಿಚಾರಣೆ ಆರಂಭ ಆಯಿತು. SP ಪ್ರಸನ್ನಕುಮಾರ್ ಅವರು ಸರ್ಕಾರದ ಪರವಾಗಿ ವಾದ ಮಂಡಿಸಿದ್ರು. ಹಾಗೆ ದರ್ಶನ್ ಪರವಾಗಿ ಕೂಡ ನಿನ್ನೆ ಅವರ ಪರವಾಗಿ ವಕೀಲರು ಸುನಿಲ್ ಇದ್ದರು. ಸೊ ಅವರು ವಾದ ಮಂಡಿಸಿದರು. ಏನೇನಾಯಿತು ನಿನ್ನೆ ಅದನ್ನು ಭಾಳ ಕ್ವಿಕ್ಕಾಗಿ ಸಿಂಪಲ್ಲಾಗಿ ನಿಮಗೆ ಹೇಳ್ತಾ ಹೋಗ್ತೀನಿ. ಸೊ ಆರಂಭದಲ್ಲಿ ಈ ನ್ಯಾಯಾಲಯದ ಸೂಚನೆ ಇದ್ದರೂ ಕೂಡ ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹದಲ್ಲಿ ಹಾಸಿಗೆ ದಿಂಬಿನಂತಹ ಕನಿಷ್ಠ ಸೌಲಭ್ಯವನ್ನು ಕೂಡ ನಮ್ಮ ಕಕ್ಷಿದಾರರಿಗೆ ಕೊಡ್ತಾ ಇಲ್ಲ, ದರ್ಶನ್ ಅವರಿಗೆ ಕೊಡ್ತಾ ಇಲ್ಲ ಅಂತ ಸುನಿಲ್ ಆರಂಭದಲ್ಲಿ ಶುರು ಮಾಡ್ತಾರೆ. ಸೊ ಅದಾದಮೇಲೆ ವಾದ ಪ್ರತಿವಾದ ಮುಂದುವರಿಯುತ್ತೆ. ಜೊತೆಗೆ SP ಪ್ರಸನ್ನಕುಮಾರ್ ಹೇಳ್ತಾರೆ, ಆರೋಪಿಗೆ ಬೆಳಗ್ಗೆ ಹಾಗೆ ಸಂಜೆ ತಲಾ 1 ಗಂಟೆ ದರ್ಶನ್ ಅವರಿಗೆ ವಾಕಿಂಗ್ ಮಾಡೋಕ್ಕೆ ಅವಕಾಶವನ್ನು ಕೊಡಲಾಗಿದೆ. ಹಾಗೆ ಆರೋಪಿ ಹೊರಗಡೆ ಹೋಗಬೇಕು, ಇಂಥದ್ದೇ ಬ್ಯಾರಕ್ನಲ್ಲಿ ನಾನು ಇರಬೇಕು, ನಾನಿರುವಂಥ ಬ್ಯಾರಕ್ನಲ್ಲಿ ಸೂರ್ಯನ ಬೆಳಕು ಬರಬೇಕು, ಇದನ್ನೆಲ್ಲ ಕಂಡೀಷನ್ ಹಾಕುವಂಥ ಯಾವುದೇ ಹಕ್ಕು ಆರೋಪಿಗೆ ಇರೋದಿಲ್ಲ. ದರ್ಶನ್ಗೆ ಅಂತಲ್ಲ, ಯಾರಿಗೂ ಕೂಡ ಆ ಹಕ್ಕಿಲ್ಲ. ಯಾವ ಬ್ಯಾರಕಲ್ಲಿ ಹಾಕ್ತಾರೆ ಅಲ್ಲಿ ಹೋಗಿರಬೇಕು ಅಂತ ಹೇಳಿದ್ದಾರೆ. ಬಿಸಿಲು ಬರ್ತಿಲ್ಲ ಅಂತ ಹೇಳಿದ್ರೆ ಅದನ್ನು ಜೈಲಾಧಿಕಾರಿಗಳಿಗೆ ಹೊಣೆ ಮಾಡೋಕ್ಕಾಗುತ್ತಾ? ಇಲ್ಲಿ ಬಿಸಿಲು ಬರ್ತಾ ಇಲ್ಲ ಅಂತ ಹೇಳಿ ಯಾವ್ದು ಬ್ಯಾರಕ್ ಅವೈಲೇಬಲ್ ಇದೆ ಅದರಲ್ಲಿ ಕೊಡ್ತಾರೆ, ಅದರಲ್ಲಿ ಇರಬೇಕು ಆರೋಪಿ ಅಂತ ನಿನ್ನೆ ಪ್ರಸನ್ನಕುಮಾರ್ ಹೇಳಿದರು. ಜೊತೆಗೆ ವಿಚಾರಣಾಧೀನ ಕೈದಿಯನ್ನು ಹೇಗೆ ನಡೆಸ್ಕೊಳ್ಳಾಗುತ್ತೆ, ಒಬ್ಬ ಸಾಮಾನ್ಯ ವಿಚಾರಣಾಧೀನ ಕೈದಿನ ಹೇಗೆ ನಡೆಸ್ಕೊಳ್ಳಾಗುತ್ತೆ ಹಾಗೆ ಅವ್ರನ್ನ ನಡೆಸ್ಕೊಳ್ಳಾಗ್ತಾ ಇದೆ. ಯಾವುದೇ VIP ಟ್ರೀಟ್ಮೆಂಟ್ ಎಲ್ಲ ಕೊಡೋಕ್ಕೆ ಸಾಧ್ಯ ಇಲ್ಲ. ಅವರಿಗೆ ಪಲ್ಲಂಗ ಬೇಕು ಅಂತಂದರೆ ಪಲ್ಲಂಗ ಎಲ್ಲ ಕೊಡೋಕ್ಕೆ ಸಾಧ್ಯ ಆಗಲ್ಲ. ಬೇಸಿಕ್ಕಾಗಿ ಏನು ಹಾಸಿಗೆ ದಿಂಬೆ ಏನು ಕೊಡ್ಬೋದು ಅದನ್ನು ಕೊಡ್ಬೋದು ಅಂತ ಹೇಳಿದ್ದಾರೆ. ಸೊ ಆಗ ಸುನಿಲ್ ಅವರು ಪ್ರತಿವಾದ ಮಂಡಿಸ್ತಾರೆ. ನ್ಯಾಯಾಲಯ ಈ ಹಿಂದೆ ಕೊಟ್ಟಂಥ ಸೂಚನೆಗಳನ್ನು ಗಾಳಿಗೆ ತೂರಲಾಗಿದೆ. ನ್ಯಾಯಾಲಯ ಕೊಟ್ಟಂಥ ಸೂಚನೆಗಳನ್ನು ಜೈಲಿನ ಅಧಿಕಾರಿಗಳಿಗೆ ಅವರಿಗೆ ಅರ್ಥ ಆಗ್ತಿಲ್ಲ ಅಂತ ಕಾಣಿಸುತ್ತೆ. ಆ ಕಾಪಿಯನ್ನು ನೋಡಿದಾಗ ಅವರಿಗೆ ಇಂಗ್ಲೀಷ್ ಬರೋಲ್ವೇನೋ ಅನ್ನೋ ರೀತಿಯಾಗಿ, ಅಂದರೆ ಆ ಪದಗಳು ಅರ್ಥ ಆಗ್ತಿಲ್ಲ ಅಂತ ಹೇಳಿದಾಗ ಜಡ್ಜ್ ಕೂಡ ಸ್ವಲ್ಪ ಗರಂ ಆಗ್ತಾರೆ. ನೀವು ಕರೆಕ್ಟಾಗಿ ಏನು ಹೇಳಬೇಕು ಅದನ್ನು ಕರೆಕ್ಟಾಗಿ ತಿಳಿಸಿ, ಏನು ವಾದ ಮಂಡಿಸಬೇಕು ಪ್ರಾಪರ್ ಒಂದು ವೇಯಲ್ಲಿ ಹೇಳಿ ಅಂತ ಕೂಡ ಹೇಳ್ತಾರೆ. ಸೊ ಹಾಗೆ ನ್ಯಾಯಾಂಗ ಬಂಧನಕ್ಕೆ ಒಳಗಾದ ದಿನದಿಂದಲೂ ಕೂಡ ದರ್ಶನ್ ಅವ್ರನ್ನ ಕ್ವಾರಂಟೈನ್ ಸೆಲ್ನಲ್ಲಿ ಇರಿಸಲಾಗಿದೆ. ಜೈಲಿನ ಕೈಪಿಡಿಯಲ್ಲಿ ಕ್ವಾರಂಟೈನ್ ಎಂಬ ಪದವಿದ್ದರೆ ನಾವು ಸಲ್ಲಿಸಿದ್ದಂಥ ಅರ್ಜಿಯನ್ನು ವಾಪಸ್ ತೆಗೆದುಕೊಳ್ತೇವೆ ಅಂತ ಕೂಡ ಅವರು ಹೇಳ್ತಾರೆ. ಜೊತೆಗೆ ಆರೋಪಿಗಾಗಿ ನಾವೇನು ಚಿನ್ನದ ಮಂಚ ಕೊಡಿ ಅಂತ ಹೇಳ್ತಾ ಇಲ್ಲ, ಮಾಮೂಲಿ ಮಂಚ ಕೊಡಿ ಅಥವಾ ಹಾಸಿಗೆ ಅಂಥದ್ದೆಲ್ಲ ಕೊಡಿ ಅಂತ ಹೇಳ್ತಿರೋದು. ಅವರ ಆರೋಗ್ಯದ ದೃಷ್ಟಿಯಿಂದ ಕೆಲವೊಂದು ವ್ಯವಸ್ಥೆಗಳನ್ನು ಕಲ್ಪಿಸಿ, ಅಂದರೆ ದರ್ಶನ್ ಹೇಳ್ತಾ ಇದ್ರಲ್ಲ ಬೆನ್ನೋವಿದೆ ಅಂತ, ಸೊ ಆ ಕಾರಣಕ್ಕೆ ಮೆತ್ತನೆಯ ಹಾಸಿಗೆ ಇದೆಲ್ಲವನ್ನು ಕೂಡ ಕಲ್ಪಿಸಿ ಅಂತ ನಾವು ಹೇಳ್ತಾ ಇದ್ದೀವಿ. ಜೊತೆಗೆ ಯಾವ ಕೈದಿಗೆ ಯಾವ ಸೆಲ್ ನೀಡಬೇಕು ಅಂತ ಜೈಲಿನ ಕೈಪಿಡಿಯಲ್ಲಿದೆ, ಆದರೆ ಜೈಲಾಧಿಕಾರಿಗಳು ಆ ಮಾರ್ಗಸೂಚಿಯನ್ನು ಫಾಲೋ ಮಾಡ್ತಾ ಇಲ್ಲ ಅಂತ ಸುನಿಲ್ ಅವರು ಹೇಳಿದರು, ನ್ಯಾಯಾಧೀಶರ ಗಮನಕ್ಕೆ ತಂದರು. ಜೊತೆಗೆ ದರ್ಶನ್ ಅವರಿಗಾಗಿಯೇ ಜೈಲಲ್ಲಿ ಪ್ರತ್ಯೇಕವಾಗಿ ಒಂದು ರಿಜಿಸ್ಟರ್ನ ಕೂಡ ಇಟ್ಟಿದ್ದಾರೆ. ಅತ್ಯಾಚಾರ ಪ್ರಕರಣದ ಆರೋಪಿಗೆ ನೀಡಿರುವಂಥ ಸವಲತ್ತುಗಳನ್ನು ದರ್ಶನ್ ಅವರಿಗೆ ನೀಡಿಲ್ಲ. ಕೆಲವರು ಅಂಥವರು ಕೂಡ ಇದ್ದಾರಲ್ಲಿ, ಅತ್ಯಾಚಾರ ಮಾಡಿದಂಥವರು ಸೈಕ್ಗಳೆಲ್ಲರೂ ಕೂಡ. ಸೊ ಅವ್ರಿಗೂ ಕೂಡ ಒಂದಷ್ಟು ಬೇಸಿಕ್ ವ್ಯವಸ್ಥೆಗಳಿದೆ, ಆದರೆ ದರ್ಶನ್ಗೆ ಕನಿಷ್ಠ ಅದನ್ನು ಕೂಡ ಕೊಡ್ತಾ ಇಲ್ಲ ಅಂತ. ಆಗ ಪ್ರಸನ್ನಕುಮಾರ್ ಹೇಳ್ತಾರೆ, ಕ್ವಾರಂಟೈನ್ ಸೆಲ್ ಸಹ ಕಾರಾಗೃಹದ ಒಂದು ಭಾಗ. 1964ರ ಜೈಲು ನಿಯಮಗಳ ಅಡಿ ಕೈದಿಗಳನ್ನು ಹೇಗೆ ನಡೆಸ್ಕೊಳ್ಬೇಕು, ಯಾವ ಬ್ಯಾರಕ್ಕೆ ಸ್ಥಳಾಂತರ ಮಾಡಬೇಕು ಅದರ ಕುರಿತು ಉಲ್ಲೇಖ ಇದೆ ಕೈಪಿಡಿಯಲ್ಲಿ. ಸೊ ಭದ್ರತಾ ಸವಾಲುಗಳನ್ನು ಗಮನದಲ್ಲಿಟ್ಕೊಂಡು ಅಲ್ಲಿ ಆರೋಪಿಯನ್ನು ಕ್ವಾರಂಟೈನ್ ಸೆಲ್ನಲ್ಲಿ ಇಡಿಸಿದ್ದಾರೆ. ದರ್ಶನ್ ಒಬ್ಬ VIP ಆಗಿರೋದ್ರಿಂದ ಒಂದಷ್ಟು ಭದ್ರತೆ ವಿಚಾರ ಕೂಡ ಬರುತ್ತೆ, ಹಾಗಾಗಿ ಕ್ವಾರಂಟೈನ್ ಸೆಲ್ನಲ್ಲಿ ಇರೋದು. ಅದೇ ಒಂದು ಕಾರಣಕ್ಕೆ ಇದೇ ಜೈಲಿನಲ್ಲಿ ದರ್ಶನ್ ಅವರು ಈ ಹಿಂದೆ ನ್ಯಾಯಾಂಗ ಬಂಧನದಲ್ಲಿದ್ದರು. ಆಗ ಅವರು ಸೌಲಭ್ಯ ಏನೇನಿತ್ತು ಅದನ್ನು ದುರುಪಯೋಗ ಪಡಿಸ್ಕೊಂಡಿದ್ರು. ನಿಮಗೆ ಗೊತ್ತಿದೆ, ಆ ಫೋಟೋ ಹೊರಗಡೆ ಇತ್ತು, ಹೊರಗಡೆ ಬಂದಿತ್ತು, ರಿವೀಲ್ ಆಗಿತ್ತು. ಈಗ ಮಗ್ ಹಿಡ್ಕೊಂಡು ರೌಡಿ ಶೀಟರ್ಗಳ ಜೊತೆ ಇದ್ದಂಥ ದರ್ಶನ್, ಅದೆಲ್ಲವೂ ಕೂಡ ವೈರಲ್ ಆಗಿರೋ ನಿಮಗೆ ಗೊತ್ತಿರುವಂಥ ವಿಚಾರ. ಸೊ ಇದೆಲ್ಲವೂ ಕೂಡ ಆದ ನಂತರ ಎಲ್ಲ ವಾದ ಪ್ರತಿವಾದಗಳನ್ನು ಆಲಿಸಿದಂಥ ಕೋರ್ಟ್ ಏನಿದೆ, ಇದನ್ನು ಸದ್ಯಕ್ಕೆ ಅಕ್ಟೋಬರ್ 9ನೇ ತಾರೀಕಿಗೆ ಈಗ ಆದೇಶವನ್ನು ಹೊರಗಡೆ ಬರುತ್ತೆ ಆದೇಶ. ಸೊ ಅಲ್ಲಿವರೆಗೂ ಕೂಡ ಯಾವುದೇ ಈ ಸೌಲಭ್ಯಗಳನ್ನು ದರ್ಶನ್ ಏನು ಎಕ್ಸ್ಟ್ರಾ ಕೇಳಿದ್ದಾರೆ ಅದನ್ನು ಕೊಡೋಕ್ಕೆ ಸಾಧ್ಯ ಆಗಲ್ಲ, ಅಲ್ಲಿವರೆಗೆ ಕಾಯಬೇಕಾಗುತ್ತೆ. ಸೊ ಇದು ಈಗ ದರ್ಶನ್ ವಿಚಾರವಾಗಿ ಆಗ್ತಿರುವಂಥ ಒಂದಷ್ಟು ವಾದ ಪ್ರತಿವಾದ. ಸೊ ಏನಾದರೂ ಕನಿಷ್ಠ ಈ ಸೌಲಭ್ಯಗಳೇನು ಎಕ್ಸ್ಟ್ರಾ ಕೇಳಿದ್ದಾರೆ ಅದನ್ನು ನೀಡಲಾಗುತ್ತಾ, ಅಥವಾ ಬೇಸಿಕ್ಕಾಗಿ ಕೇಳಿರೋದನ್ನೇ ಕೊಟ್ಟಿಲ್ಲ ಅಂತ ಅವರು ವಾದ ಮಾಡ್ತಿರೋದು. ಇದನ್ನು ನ್ಯಾಯಾಧೀಶರು ಎಲ್ಲಿ ಉಲ್ಲಂಘನೆ ಆಗಿದೆ, ಎಲ್ಲಿ ರೂಲ್ಸ್ಗಳನ್ನು ಜೈಲಾಧಿಕಾರಿಗಳು ಫಾಲೋ ಮಾಡ್ತಾ ಇಲ್ಲ ಅದೆಲ್ಲವನ್ನು ಕೂಡ ನೀಟಾಗಿ ನೆನ್ನೆ ಕೇಳಿದ್ದಾರೆ, ಆಲಿಸಿದ್ದಾರೆ. ಎರಡೂ ಕಡೆಯ ಏನು ವಕೀಲರು ಕೂಡ ಅವರವ್ರ ವಿಚಾರಗಳನ್ನು ಮಂಡಿಸಿದ್ದಾರೆ. ಸೊ ಏನಾಗುತ್ತೆ ಕಾದು ನೋಡೋಣ. ಅಕ್ಟೋಬರ್ನ ನಂತರ ಈ ಹಬ್ಬ ಎಲ್ಲ ಆದಮೇಲೆ ಆದೇಶ ಹೊರಬರುತ್ತೆ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.